ಇದನ್ನು ನೋಡ್ರಿ, ಇದಕ್ಕೆ ನಾವು ಆಮವಾತ ಅಂತ ಹೇಳ್ತೀವಿ. ಆಮವಾತ ಸಂಸ್ಕೃತದಲ್ಲಿ ಇದಕ್ಕೆ ಜಾಯಿಂಟ್ ಪೇನಿಗೆ ಸಂಧಿವಾತ, ಅದು ಬೇರೆ. ಇಲ್ಲಿ ಆಮವಾತ ಅಂದ್ರೇನು, ಸಂಧಿವಾತ ಅಂದ್ರೇನು ಅಂತ ಡಿಫ್ರೆನ್ಸ್ ಗೊತ್ತಿಲ್ಲ. ಅವರು ಸಂಧಿವಾತ ಅಂತ ಹೇಳಿದ್ದಾರೆ. ಇರ್ಲಿ, ಸಂಧಿಯಲ್ಲಿ ವಾತ ಇರೋದಕ್ಕೆ ಸಂಧಿವಾತ. ಇದು ನಮ್ಮ ಡಯಾಗ್ನೋಸಿಸ್ ಪ್ರಕಾರ ಇದು ಆಮವಾತ. ಸಂಧಿವಾತದಲ್ಲಿ ಬಾವಿರಂಗಿಲ್ಲ, ಇದು ಆಮವಾತ. ಬಾವಿರೋದ್ರಿಂದ ಆಮವಾತ. ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಇದೆ, ಹೌದಲ್ಲ? ಯಾರಿಗೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೋ ಅವರಿಗೆ ಆಮವಾತ ಆಗುತ್ತೆ, ಸಂಧಿವಾತ ಆಗಲ್ಲ. ನಿಮಗೆ ಈಗ ರಿಪೋರ್ಟು RA ಪಾಸಿಟಿವ್ ಅಂತ ಬಂದಿದೆ. ರೊಮ್ಯಾಟೆಡ್ ಆರ್ಥರೈಟಿಸ್ ಅಂತ ಹೇಳಿದ್ದಾರೆ, ಹೌದಿಲ್ಲ? ಆರ್ಥರೈಟಿಸ್ ಅಂತ ಹೇಳಿರಮ್ಮ. ಆರ್ಥರೈಟಿಸ್, ಕೀಲ್ ನೋವು, ಕೀಲ್ ಬ್ಯಾನೆ ಅಂತ ಹೇಳಿದ್ದಾರೆ. ಸರಿ, ಆಯ್ತು. ಇದಕ್ಕೆ ನಮ್ಮ ಪ್ರಕಾರ ವಾತಾಹಾರ ಚಿಕಿತ್ಸೆ ಅಂತ ಇರುತ್ತೆ ರೀ. ವಾತಾಹಾರ ಕೊಡಬೇಕು, ಗ್ಯಾಸು ಕಮ್ಮಿ ಮಾಡಬೇಕು, ಡೈಜೆಷನ್ ಪವರ್ನ ಇಂಪ್ರೂವ್ ಮಾಡಬೇಕು. ವಾಯು ಹೊಟ್ಟೆನಲ್ಲಿ ಸೇರಿಕೊಂಡ್ರೆ ಗ್ಯಾಸ್ ಆಗುತ್ತೆ. ವಾಯು ಈಸ್ ಅ ಸಂಸ್ಕೃತ್ ವರ್ಡ್, ಗ್ಯಾಸ್ ಈಸ್ ಇಂಗ್ಲಿಷ್ ವರ್ಡ್. ಅರ್ಥ ಆಯ್ತಲ್ಲ? ಅದೇ ವಾಯು ಸಂಧಿಗಳಲ್ಲಿ ಸೇರಿಕೊಂಡ್ರೆ ಆಮವಾತ ಆಗುತ್ತೆ. ಸಂಧಿಗಳಲ್ಲಿ ಸೇರಿಕೊಂಡ್ರೆ ಕೀಲ್ ನೋವು ವಾಯು, ಅದೇ ವಾಯು ಹೊಟ್ಟೆ ಸೇರಿಕೊಂಡ್ರೆ ಗ್ಯಾಸ್. ಎರಡರಲ್ಲೂ ಕೂಡ ವಾಯು ಈಸ್ ಕಾಮನ್ ಫ್ಯಾಕ್ಟರ್. ಅರ್ಥ ಆಗ್ತಿದೆಯಾ? ಸಂಧಿಗಳಲ್ಲಿ ಸೇರಿಕೊಂಡ್ರೆ ವಾಯು, ಕೀಲ್ ವಾಯು, ಹೊಟ್ಟೆಯಲ್ಲಿ ಸೇರಿಕೊಂಡ್ರೆ ಗ್ಯಾಸ್. ಎರಡು ಕಡೆನೂ ವಾಯು ಈಸ್ ದ ಕಾಮನ್ ಫ್ಯಾಕ್ಟರ್. ಟೋಟಲಿ ನಾವು ಇದು ಕೊಡಬೇಕಾಗಿರೋದು ವಾತಾಹಾರ ಚಿಕಿತ್ಸೆ. ವಾಯುವನ್ನು ಕಮ್ಮಿ ಮಾಡಲಿಕ್ಕೆ ಅಂತ ಮೆಡಿಸಿನ್ಸ್ ಇರುತ್ತೆ, ಅದನ್ನು ಕೊಟ್ಟರೆ ಆಮವಾತ ಅಂದರೆ ಕೀಲ್ ನೋವು ಕಮ್ಮಿ ಆಗುತ್ತೆ, ನಿಮ್ದು ಗ್ಯಾಸ್ಟ್ರಿಕ್ಕು ಕಮ್ಮಿ ಆಗುತ್ತೆ, ಆಮೇಲೆ ಹೊಟ್ಟೆ ಉಬ್ಬರಾಗೋದು ಕಮ್ಮಿ ಆಗುತ್ತೆ, ಅಜೀರ್ಣನೂ ಕಮ್ಮಿ ಆಗುತ್ತೆ. ಇದೆಲ್ಲದನ್ನು ಸೇರಿಸಿ ಕೊಟ್ಟರೆ ಮಾತ್ರ ಇದು ಹೆಲ್ಪ್ ಆಗುತ್ತೆ. ನೀವು ಬರೀ ಪೇನ್ ಕಿಲ್ಲರ್ ತಿಂದರೆ ತಗೊಂಡಾಗ ಕಮ್ಮಿ ಆಗುತ್ತೆ, ಮತ್ತೆ ಬರುತ್ತೆ. ಈಗ ಇಷ್ಟು ದಿನ ಎಷ್ಟು ಮಾತ್ರ ನುಂಗಿದಿರಮ್ಮ ನೀವು? ಲೆಕ್ಕನೇ ಇಲ್ಲ. ಅವನು ತಗೊಂಡ ಕಮ್ಮಿ ಆಗೋದು ಮತ್ತೆ ಬರೋದು, ಹೌದಿಲ್ರಿ? ಹಂಗಾಗಬಾರ್ದು. ಹಂಗಾತು ಅಂತಂದರೆ ಅದು ನೋವು ಪೇನ್ ಕಿಲ್ಲರ್ನ ಎಫೆಕ್ಟಿ ಕಮ್ಮಿ ಆಗಿದೆ, ಕಾಯಿಲೆ ವಾಸಿ ಆಗಿರಲ್ಲ. ಆ ಎಫೆಕ್ಟ್ ಕಮ್ಮಿ ಆಗ್ತಂತಲೇ ಮತ್ತೆ ನೋವು ಕಾಣಿಸ್ಕೊಂತದೆ. ಅದು ಕಾಯಿಲೆ ವಾಸಿ ಮಾಡೋ ಅಂಥ ಮೆಥಡ್ ಅಲ್ಲಮ್ಮ, ಅದು ಕಾಯಿಲೆಯನ್ನು ಹತ್ತಿಕ್ಕುವಂಥ ಮೆಥಡ್, ಸಪ್ರೆಸ್ ಮಾಡೋ ಅಂಥದ್ದು. ಅದನ್ನು ಕೊಟ್ಟಾಗ ಪೇನ್ ಕಿಲ್ಲರ್ ತಿಂದು ಕಿಡ್ನಿ ಡ್ಯಾಮೇಜ್ ಆಗ್ತವೆ, ಲಿವರ್ ಡ್ಯಾಮೇಜ್ ಆಗ್ತವೆ. ನೆಕ್ಸ್ಟ್ ನಾನು ಹೇಳ್ದಂಗೆ ಟ್ರೀಟ್ಮೆಂಟ್ ತಗೊಳ್ರಿ, ಸರಿ ಹೋಗುತ್ತೆ. ನೀವು ನಿಮ್ಮ ಕಡೆ ಬಂದಿದ್ರಲ್ಲ ಮುಂಚೆ ಗ್ಯಾಸ್ಟ್ರಿಕ್ಕಿಗೆ, ನಿಮಗೆ ಕ್ಲಿಯರ್ ಅಲ್ಲ? ನೀವು 6 ತಿಂಗಳು ಹೇಳಿದ್ರಿ ಸರ್, ನಾನು ಅವಾಗ ಒಂದು 3 ತಿಂಗಳು ತಗೊಂಡು ಬಿಟ್ಬಿಟ್ಟೆ, ಅಮೌಂಟ್ ಬರಲಿಲ್ಲ. ಸ್ವಲ್ಪ ಅವಾಗ ಇವಾಗ ಸ್ವಲ್ಪ ಆರಾಮಾಗಿದ್ದೀರಿ. ಇನ್ನು ಸ್ವಲ್ಪ ಆಗಬೇಕು ಸರ್, ಜಸ್ಟ್ ಇದಾಗಿಲ್ಲ, ಒಟ್ಟು ಇಂಪ್ರೂವ್ಮೆಂಟ್ ಅಂತೂ ಇದೆ. ಹಂಗಾಗಿ ಇವ್ರಿಗೆ ಕರ್ಕೊಂಬಂದ್ರಿ. ಓಕೆ, ನಾನು ಹೇಳ್ದಂಗೆ ಮಾಡ್ಕೊಂತ ಹೋಗ್ರಿ. ಯಾವ ಊರಮ್ಮ? ಸಿಂಧನೂರು. ಸಿಂಧನೂರಿಂದ ಭಾಳ ಜನ ಬರ್ತಾರೆ.